ರಾಜ್ಯದಲ್ಲಿ ಬರಗಾಲದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೆರೆಯಲ್ಲಿ ನೀರು ಇದ್ರೂ ಕೂಡ ಯಾವುದೇ ರೀತಿಯ ಉಪಯೋಗ ಇಲ್ಲದಂತಹ ಪರಿಸ್ಥಿತಿ. ಈ ಸಂದರ್ಭದಲ್ಲಿ ಸರ್ಕಾರ ಏನ್ ಮಾಡಬೇಕು ಅನ್ನುವಂತಹ ಪ್ರಶ್ನೆ. ಜನ ಜಾನುವಾರುಗಳು ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಆದಾಗ್ಯೂ ಕೂಡ ಇದರ ಬಗ್ಗೆ ಕಿಂಚಿತ್ ಕಾಳಜಿ ಸರ್ಕಾರಕ್ಕೆ ಇಲ್ವಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ರಾಜ್ಯದ ನೂರಾರು ಕೆರೆಗಳಿಗೆ ಕಾರ್ಖಾನೆಗಳ ವಿಷಪ್ರಾಶನ, ಕೆರೆಗಳ ದುಸ್ಥಿತಿಗೆ ಕೈಗನ್ನಡಿ ಐತಿಹಾಸಿಕ ನಗರಂಗೆರೆ ಕೆರೆ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ನಗರಂಗೆರೆ ಕೆರೆ ತುಂಬಿ ತುಳುಕಿದ್ರೂ ಕೂಡ ಕೆರೆ ನೀರನ್ನ ಕುಡಿಯೋದಕ್ಕಾಗಲ್ಲ. ವಿಷವಾದ ಕೆರೆ ನೀರಿನಲ್ಲೇ ಮೀನುಗಾರಿಕೆಗೆ ಅನುಮತಿಯನ್ನ ನೀಡಿದ್ರ ಹಾಗಿದ್ರೆ ನ್ಯಾಯಾಧೀಶರ ಮಾತಿಗೂ ಯಾವುದೇ ರೀತಿಯ ಕಿಮ್ಮತ್ತಿಲ್ವಾ? ಜನ ಜಾನುವಾರು ದಾಹ ತಣಿಸುವ ಕೆರೆಗಳಿಗೆ ವಿಷ. ರಾಜ್ಯದ ನೂರಾರು ಕೆರೆಗಳಿಗೆ ಕಾರ್ಖಾನೆಗಳಿಂದ ವಿಷ ಪ್ರಾಶನ ಆಗ್ತಾ ಇದ್ರೂ ಕೂಡ ಸಂಬಂಧಪಟ್ಟವರು ಏನ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆ. ರಾಜ್ಯದಲ್ಲಿರ್ತಕ್ಕಂಥ ಬಹುತೇಕ ಜಲಮೂಲಗಳ ಪರಿಸ್ಥಿತಿ ಹೀಗೆ ಇದ್ರೂ ಕೂಡ ಎಸ್ಪೆಷಲಿ ಕೆರೆಗಳು ಬರದಂತಹ ಪರಿಸ್ಥಿತಿಯಲ್ಲಿ ಜೀವಕಾಸರಿಯಾಗುತ್ತೆ, ಜೀವನಕಾಸರಿಯಾಗುತ್ತೆ. ಆದ್ರೆ ಇಂತಹ ಕೆರೆಗಳನ್ನ ಕೂಡ ಉಳಿಸಿಕೊಳ್ಳುವಲ್ಲಿ ಯಾವ ರೀತಿ ವ್ಯವಸ್ಥೆ ವಿಫಲವಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಅಭಿಯಾನ ನಾವು ಮಾಡ್ತಾ ಇದೀವಿ. ನಾವೀಗ ಹೇಳಿಕೊಟ್ಟಿರೋದು ರಾಜ್ಯದ ಅತಿದೊಡ್ಡ ಕೆರೆಗಳ ಪೈಕಿ ಒಂದಾರ ಕೆರೆಯ ವಾಸ್ತವ ಚಿತ್ರಣ ಯಾವ ರೀತಿ ಇದೆ ಅಂತ. ಇದು ವಿಷವಾಗಿದ್ ಯಾಕೆ, ವಿಷ ಮಾಡಿದವ್ರು ಯಾರು, ವಿಷ ಮಾಡ್ತಿದ್ದ ಸಂದರ್ಭದಲ್ಲಿ ಅಧಿಕಾರಿಗಳು ಏನ್ ಮಾಡ್ತಿದ್ರು, ಎಲ್ಲದ್ರ ಬಗ್ಗೆ ಒಂದು ಡೀಟೇಲ್ಡ್ ವರದಿ ನಿಮ್ಮ ಮುಂದೆ. ಸುತ್ತಮುತ್ತ ಬರ, ಇಲ್ಲಿ ಜಲ ಇದ್ರೂ ವಿಷ. ತುಂಬಿದ ಕೆರೆ, ಉಪಯೋಗಕ್ಕಿಲ್ಲ ಹನಿ ನೀರು. ಅಮೃತಧಾರೆ ಒಡಲಿಗೆ ವಿಷವಿಕ್ಕಿ ಕೊಂದ್ರ. ಚಿತ್ರದುರ್ಗದ ಜಲಧಾರೆ ವಿಷವಾಗಿದೆ. ಕೋಟೆ ನಾಡಿನ ಅಮೃತಧಾರೆ ಒಡಲಿಗೆ ವಿಷವಿಕ್ಕಲಾಗಿದೆ. ಬರ ಇದ್ದಾಗಲೂ ತುಂಬಿ ಹರಿಯುತ್ತಿದ್ದ ನಗರಂಗೆರೆ ಗಬ್ಬೆದ್ದು ನಾರ್ತಾ ಇದೆ. ಕಾರ್ಖಾನೆ ವಿಷ, ಕೊಳಚೆ ಹಾಗೂ ಚರಂಡಿ ನೀರಿನಿಂದ ನೀರು ಕೊಚ್ಚೆಯಾಗಿದೆ. ನಳನಳಿಸುತ್ತಿದ್ದ ನೀರು ನಂಜಾಗಿ ಬದಲಾಗಿದೆ. ಜಲಪರೀಕ್ಷೆ ನಡೆಸಿದ ಮಾಲಿನ್ಯ ನಿಯಂತ್ರಣ ಮಂಡಳಿಯೇ ಶಾಕ್ ಆಗಿದೆ. ಕೈಗಾರಿಕೆಗಳಿಂದ ವಿಷ, ಜನರಿಗೆ ಹನಿ ನೀರಿಗೂ ತತ್ವಾರ. ತುಂಬಿ ತುಳುಕಿದ್ರೂ ಕುಡಿಯುವಂತಿಲ್ಲ. ಎಂಥ ದುಸ್ಥಿತಿ. ಡೆಫಿನೆಟ್ಲಿ ಅನ್ಡೌಟೆಡ್ಲಿ ಕರ್ನಾಟಕದ ಬೃಹತ್ ಕೆರೆಗಳಲ್ಲಿ ಇದು ಕೂಡ ಒಂದು. ಆದ್ರೆ ಇವತ್ತು ನಾವಿಲ್ಲಿರುವಂತ ಉದ್ದೇಶ ಏನು ಅಂತಂದ್ರೆ, ದುರದೃಷ್ಟ ಅಂತಂದ್ರೆ ಈ ಕೆರೆಯ ನೀರು ಕುಡಿಯುವುದಕ್ಕೆ, ಕೇವಲ ಕುಡಿಯೋದಕ್ಕೆ, ಕೃಷಿಗೆ ಅಷ್ಟೇ ಅಲ್ಲ, ಪ್ರಾಣಿಗಳು ಕುಡಿಯೋದಕ್ಕೂ ಯೋಗ್ಯವಲ್ಲ, ಅಷ್ಟರ ಮಟ್ಟಿಗೆ ಕಲುಷಿತವಾಗಿದೆ ಅಂತ ಇದಕ್ಕೆ ಕರ್ನಾಟಕದ ಮಾಲಿನ್ಯ ನಿಯಂತ್ರಣ ಮಂಡಳಿ ಇಂಥ ನೀರನ್ನ ಹೇಳ್ತಾ ಇದೆ. ಕುಡಿಯಕ್ಕೂ ಯೋಗ್ಯ ಅಲ್ಲ, ಪ್ರಾಣಿಗಳು, ದನಕರುಗಳು ಕುಡಿಯೋದಕ್ಕೂ ಯೋಗ್ಯವಲ್ಲ ಅಂತ. ಚಿತ್ರದುರ್ಗದ ನಗರಂಗೆರೆಯ ಸುತ್ತಮುತ್ತ ಬರದ ಬೇಸಿಗೆಯಿಂದ ಜನ ಹೈರಾಣಾಗಿದ್ದಾರೆ. ಆದ್ರೆ ಹೀಗೆ ಸುತ್ತೆಲ್ಲ ಬರದಗರ ಬಡಿದಿರುವಾಗ ಇದೊಂದು ಕೆರೆ ಮಾತ್ರ ಊರಿಗೆ ಮುಂಚೆ ತುಂಬಿ ಉಕ್ಕಿ ಕೋಡಿ ಬೀಳುತ್ತಿದೆ. ಆದ್ರೇನು ಉಪಯೋಗವಿಲ್ಲ. ಕೆರೆ ಕೋಡಿ ಬಿದ್ದರೂ ಇದರ ಹನಿ ನೀರನ್ನು ಜನ ಕುಡಿಯುವಂತಿಲ್ಲ. ಹೌದು, ಇದು ಚಳ್ಳಕೆರೆ ನಗರದಿಂದ ಕೇವಲ 1 ಕಿಲೋಮೀಟರ್ ದೂರ ಇರುವ ನಗರಂ ಕೆರೆ. 300 ಎಕರೆಗೂ ಹೆಚ್ಚು ವಿಸ್ತೀರ್ಣ ಉಳ್ಳ ಈ ಕೆರೆ ರಾಜ್ಯದ ಅತಿ ದೊಡ್ಡ ಕೆರೆಗಳಲ್ಲಿ ಒಂದು. ಆದರೆ ಇದೀಗ ಗಬ್ಬೆದ್ದು ನಾರುತ್ತಿದೆ. ಚಳ್ಳಕೆರೆಯ ನಗರ ಪ್ರದೇಶದ ತ್ಯಾಜ್ಯ ನೀರಿನಿಂದ ಅಂದ್ರೆ ಯಾವುದೇ ಸಂಸ್ಕರಣ ಮಾಡದೆ ಡೈರೆಕ್ಟ್ ಆಗಿ ಏನ್ ನಮ್ಮ ರಾಜಕಾಲುವೆ ಇದೆ, ರಾಜಕಾಲುವೆ ಮುಖಾಂತರ ಬಿಟ್ಟಿರುವಂತದ್ದು ನಗರಸಭೆಯ ಒಂದು ನಿರ್ಲಕ್ಷ್ಯದಿಂದಾಗಿ ಇವತ್ತು ಏನು 322 ಎಕರೆ ಪ್ರದೇಶ ಇದೆ, ಇವತ್ತು 5-6 ವರ್ಷಗಳಿಂದ, ನಾಟ್ ಓನ್ಲಿ 1 or 2-3 years, ಇಟ್ ಈಸ್ ಕಮ್ಸ್ ಅರೌಂಡ್ 6 to 7 years ಇಂದ ಈ ಕೆರೆ ತುಂಬತಾನೆ ಇದೆ. ಮೈಸೂರು ಅರಸರು ಇದರ ಸುತ್ತಮುತ್ತಲ ನೂರಾರು ಊರುಗಳ ಲಕ್ಷಾಂತರ ಕುಟುಂಬಗಳ ಕುಡಿಯುವ ನೀರು ಹಾಗೂ ಇತರೆ ನೀರಿನ ಅಗತ್ಯಗಳಿಗೆ ಎಂದೂ ತತ್ವಾರ ಬರದಿರಲಿ ಎನ್ನುವಂತ ಉದ್ದೇಶದಿಂದ ಈ ಕೆರೆಯನ್ನ ಕಟ್ಟಿಸಿದ್ರು. ಈ ಕೆರೆಯಿಂದಲೇ ತಲೆತಲಾಂತರದಿಂದ ಚಳ್ಳಕೆರೆ ನಗರಕ್ಕೂ ನೀರನ್ನ ಪೂರೈಸಲಾಗುತ್ತಿತ್ತು. ಅಷ್ಟೇ ಅಲ್ಲ, ತೀರ ಇತ್ತೀಚಿನವರೆಗೂ ಸುತ್ತಮುತ್ತಲಿನ ರೈತರು ಈ ಕೆರೆಯ ನೀರನ್ನ ಬಳಸಿ ಕೃಷಿ ಮಾಡ್ತಾ ಇದ್ರು, ವಿವಿಧ ಬೆಳೆಯನ್ನ ಬೆಳೀತಾ ಇದ್ರು. ವೈರುಧ್ಯ ಅಂದ್ರೆ ಬರ ಇದ್ದಾಗಲೂ ತುಂಬಿ ಹರಿಯುವ ಈ ಅಮೃತಧಾರೆಯ ಒಡಲಿಗೆ ವಿಷವಿಕ್ಕಿ ಅದನ್ನ ಹಂತ ಹಂತವಾಗಿ ಕೆರೆಯನ್ನ ಕೊಲ್ಲಲಾಗುತ್ತಿದೆ. ಸಂಬಂಧಪಟ್ಟ ನಗರಸಭೆ ಇಲಾಖೆ ಅಧಿಕಾರಿಗಳು, ಡಿಸಿ ಅವರು ಬಂದಿದ್ರು, ಮತ್ತೆ ನ್ಯಾಯಾಧೀಶರು ಬಂದಿದ್ರು. ಅವರೆಲ್ಲ ಟೀಮ್ಗೆ ಬಂದು ಅವ್ರ ನ್ಯಾಯಾಧೀಶರು ಅವ್ರಿಗೆ ಆದೇಶ ಮಾಡಿದ್ರು, ತಕ್ಷಣ ಈ ನೀರನ್ನ ನೀವು ಫಿಲ್ಟರ್ ಮಾಡಿಬಿಡ್ಬೇಕು, ಇಲ್ಲಿಗೆ ಆರೋಗ್ಯವಂತ ನೀರನ್ನ ಕೊಡಬೇಕು ಅಂತಂದೇಳಿ ಇದ್ ಮಾಡಿದ್ರು. ಅವರು ನ್ಯಾಯಾಧೀಶರಿಗೂ ಬೆಲೆ ಇದ್ದಾಗ ಆಗುತ್ತೆ. ಅವ್ರು ಯಾರಿಗೂ ಕೇರ್ ಮಾಡಲ್ಲ, ನಗರಸಭೆ ಅಧಿಕಾರಿಗಳು ಅವ್ರು ಯಾರಿಗೂ ಲೆಕ್ಕಕ್ಕಿಡಲ್ಲ. ನೋಡ್ರಿ, ಜೀವನದ ಜೊತೆ ಚೆಲ್ಲಾಟ ಆಡ್ತಿದ್ರೆ ದಯಮಾಡಿ ಮಾನ್ಯ ಶಾಸಕರು ತುರ್ತಾಗಿ
ಈ ಒಂದು ನಾವೇನು ಈಗ ಕಲುಷಿತ ನೀರು ಬರುತ್ತೋ ಎಸ್ಟಿಮೇಟ್ ಆಗಿದೆ 6 ಕೋಟಿ ಆಗಿದೆ 7 ಕೋಟಿ ಆಗಿದೆ ಅಂತ ಅಂತಾರೆ. ಮಾನ್ಯ ಶಾಸಕರು ನಗರಸಭೆಯವರಿಗೆ ಅವ್ರಿಗೆ ಸೂಚಿಸಿ ಈ ಫಿಲ್ಟರ್ ಮಾಡಿ ನೀರು ಬಿಟ್ರೆ ನಮ್ಗೆ ಅನುಕೂಲ ಆಗುತ್ತೆ, ಬೆಳೆ ಬೆಳೆಯಕ್ಕೂ ಆಗುತ್ತೆ. ಇಂತಹ ಸುಂದರ ಕೆರೆಯ ನೀರು ಅದೆಷ್ಟು ಕಲುಷಿತವಾಗಿದೆ ಅಂದ್ರೆ ಕುಡಿಯಲು ಬಿಡಿ, ಜಾನುವಾರುಗಳು ಕುಡಿಯಲು ಅಥವಾ ಕೃಷಿ ಬಳಕೆಗೂ ಈ ನೀರು ಯೋಗ್ಯವಲ್ಲ ಅಂತ ಸ್ವತಃ ಮಾಲಿನ್ಯ ನಿಯಂತ್ರಣ ಮಂಡಳಿ ವರದಿ ಕೊಟ್ಟಿದೆ. ಚಳ್ಳಕೆರೆ ನಗರದ ಅಷ್ಟೂ ಕೊಳಚೆ ಹಾಗೂ ಚರಂಡಿಗಳ ನೀರನ್ನ ಸಂಸ್ಕರಿಸದೆ ಹಾಗೆ ಈ ಕೆರೆಗೆ ಬಿಡಲಾಗುತ್ತಿದೆ ಅಂತ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ವಿಷವಿಕ್ಕುವವರಿಗೆ ಸಾಥ್ ನೀಡಿದ್ರ ಅಧಿಕಾರಿಗಳು. ಅಷ್ಟೇ ಅಲ್ಲ, ಎಣ್ಣೆ ತಯಾರಿಕಾ ಮಿಲ್ಗಳ ತ್ಯಾಜ್ಯ ಹಾಗೂ ರಾಸಾಯನಿಕ ವಿಷ ಕೂಡ ಈ ಕೆರೆ ಒಡಲನ್ನ ಸೇರ್ತಾ ಇದೆ. ಹ್ಯಾಟ್ರಿಕ್ ಶಾಸಕ ಸಚಿವ ರಘುಮೂರ್ತಿ 2021ರಲ್ಲಿ ಅಂದು ಸ್ವಚ್ಛವಾಗಿದ್ದ ಈ ಕೆರೆಗೆ ಬಾಗಿನ ಅರ್ಪಿಸಿದ್ರು. ಆದ್ರೆ ಈ ಕೆರೆಯನ್ನ ಉಳಿಸಿಕೊಳ್ಳುವಲ್ಲಿ ಮಾತ್ರ ಅವರ ಇತ್ತೀಚಿನ ವರ್ಷಗಳ ನಿರ್ಲಕ್ಷ್ಯ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಕೊಚ್ಚೆ ನೀರ್ ಬರೋದ್ರಿಂದ ಬೇಕಾಸರಿ ಕೋಡಿ ಬೀಳ್ತಾನೆ ಐತಿ. ನಾವ್ ಜೀವನ ಮಾಡೋದಾದ್ರೆ ಹೆಂಗೆ? ಅದ್ರ ಬೇರೆ ಕೆಟ್ಟುಳ ಒಳಗಡೆನೆ ಬರ್ತವೆ, ಬಾಕ್ಲ ಹಾಕಿದ್ರು ಬರ್ತವೆ. ಹೆಂಗ್ ಮೇಡಮ್ ಅವ್ರೆ ನಾವ್ ಜೀವನ ಮಾಡೋದು? ವಿಷ ಕೆರೆಯಲ್ಲಿ ಮೀನುಗಾರಿಕೆಗೆ ಅನುಮತಿ, ಇನ್ನು ಜಾನುವಾರು ಕುಡಿಯಲು ಯೋಗ್ಯವಲ್ಲದ ಈ ವಿಷಯುಕ್ತ ಕೆರೆಯಲ್ಲಿ ಮೀನುಗಾರಿಕೆಗೆ ಟೆಂಡರ್ ಕೊಡಲಾಗಿದೆ. ಕೆರೆಯ ವಿಷದಿಂದಾಗಿ ಮೀನುಗಳು ಆಗಾಗ ಸಾಯ್ತಾ ಇದ್ರು. ಅದೇ ಕೆರೆಯ ಮೀನುಗಳನ್ನ ಹಿಡಿದು ಹತ್ತಿರದ ನಗರಗಳಲ್ಲಿ ಮಾರಾಟ ಮಾಡಲಾಗುತ್ತಿದೆ. ಇದಕ್ಕೆ ಆಡಳಿತ ಅನುಮತಿ ಕೊಟ್ಟಿರುವುದು ಅಚ್ಚರಿ. ಇಂದಿಗೂ ಡ್ರೈನೇಜ್ ನೀರು ಹಾಗೆ ಕಾರ್ಖಾನೆ ಹಾಗೂ ಮಿಲ್ಗಳ ತ್ಯಾಜ್ಯ ಹರಿಸಿ ಐತಿಹಾಸಿಕ ಕೆರೆಯನ್ನ ಹಂತ ಹಂತವಾಗಿ ಕೊಲ್ಲಲಾಗುತ್ತಿದೆ. ನೀರಿನ ಹನಿ ಹನಿ ಕೂಡ ಬಹಳ ಮುಖ್ಯ. ಅದನ್ನ ನಾವು ಬಂಗಾರ ಪ್ರಿಸರ್ವ್ ಮಾಡಿದಂಗೆ ನೀರಿನ ಹನಿ ಹನಿಯನ್ನು ಕೂಡ ರಕ್ಷಣೆ ಮಾಡ್ಕೊಳ್ಳೋದು ನಮ್ಮ ಹಕ್ಕು ಮತ್ತು ಕರ್ತವ್ಯ ಎರಡೂ ಹೌದು. ಅದನ್ನ ಮಾಡುತ್ತಾ ಈ ಇಲಾಖೆ ಅನ್ನೋದು ನಮ್ಮ ಪ್ರಶ್ನೆ. ವಿಡಿಯೋ ಜರ್ನಲಿಸ್ಟ್ ರಾಕೇಶ್ ಗುಳೆ ಜೊತೆ ಶ್ರೀಲಕ್ಷ್ಮಿ ಅಭಿಜಿತ್, ರಿಪಬ್ಲಿಕ್ ಕನ್ನಡ, ಚಳ್ಳಕೆರೆ.